ಮ್ಯಾಸಿವ್ ನಮಸ್ಕಾರ. ಆನ್ಲೈನ್ ಮನಿ ಸ್ಕ್ಯಾಮ್ ಇತ್ತೀಚಿನ ದಿನಗಳಲ್ಲಿ ತುಂಬ ನಡೀತಿದೆ. ಗೊತ್ತಿಲ್ಲದೆ ಯಾವುದೋ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದೆ, ಕಾಸೋಯ್ತು. ಗೊತ್ತಿಲ್ಲದೆ ಯಾವುದೋ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿದೆ, ಕಾಸೋಯ್ತು. ಕಾಲಲ್ಲಿ OTP ಕೊಟ್ಟೆ, ಯಾವುದೋ ನಂಬರ್ ಕಾಲ್ ಮಾಡಿದೆ, ಬ್ಯಾಂಕಲ್ಲಿ ದಷ್ಟು ಅಮೌಂಟು ದೋಚ್ಬಿಟ್ರು. ಈ ಥರ ಎರಡ ಸ್ಕ್ಯಾಮ್ ನಡೀತಿರೋದು. ಜನರು ದುಡ್ಡಂತೂ ಲೂಟಿ ಮಾಡ್ತಿದ್ದಾರೆ. ಜನರಿಗೆ ಅವ್ರದ್ದೇ ಆದ ಕಷ್ಟಗಳಿರ್ತವೆ ಜೀವನದಲ್ಲಿ. ಆ ಕಷ್ಟದ ಮಧ್ಯದಲ್ಲೂ ಒಂದು ಕನಸು ಕಟ್ಕೊಂಡು ಗುರಿ ಇಟ್ಕೊಂಡು ತಮಗೆ ಬರೋ ಸಂಬಳದಲ್ಲಾಗಿರ್ಬೋದು, ಇಲ್ಲ ಬಿಸ್ನೆಸ್ ಪ್ರಾಫಿಟಲ್ಲಾಗಿರ್ಬೋದು, ಸ್ವಲ್ಪ ಅಮೌಂಟ್ನ ಕೂಡಿಟ್ಕೊಂಡು ಬಂದರೆ ಈ ಹ್ಯಾಕರ್ಸ್ಗಳು ಸೆಕೆಂಡ್ಸಲ್ಲಿ ಅಷ್ಟು ಅಮೌಂಟು ದೋಚ್ತಿದ್ದಾರೆ. 30 ದಿನ ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರ್ತಾರೆ ಆ ಒಂದು ಸಂಬಳಕ್ಕೆ. ಅದನ್ನು ಬಿಡಲ್ವಾ? ಕಷ್ಟದ ಮೇಲೆ ಕಷ್ಟ, ನಷ್ಟದ ಮೇಲೆ ನಷ್ಟ, ಗಾಯದ ಮೇಲೆ ಬರೆ. ಹೆಂಗೆ ಬದುಕಬೇಕು ಜನರು? ನೆಮ್ಮದಿನೇ ಇಲ್ದಂಗೆ ಆಗೋಗಿದೆ ಜನರು ಬದುಕಲ್ಲಿ. ಇದರಲ್ಲಿ ಮೊದಲನೇದಾಗಿ ಬರೋದು ಆರ್ಮ್ಫುಲ್ APK ಫೈಲ್ಸ್. SBI ರಿವಾರ್ಡ್ಸ್, RTO ಚಲನ್ಸ್, ಎಲೆಕ್ಟ್ರಿಸಿಟಿ ಬಿಲ್ಸ್, ವಾಟರ್ ಬಿಲ್ಸ್, ಇನ್ನೂ ಅನೇಕ ಬರುತ್ತೆ. ಇದನ್ನೆಲ್ಲ ಹ್ಯಾಕರ್ಸ್ಗಳು ವಾಟ್ಸಪ್ಪಲ್ಲಿ ಬಿಡ್ತಾರೆ, SMS ಬ್ಲಾಸ್ಟ್ ಮುಖಾಂತರ. ಹೌದು, APK ಫೈಲ್ಸ್ ಅಂದರೆ ಏನು? ಯಾಕೆ ಇನ್ಸ್ಟಾಲ್ ಮಾಡಬಾರ್ದು? ಇನ್ಸ್ಟಾಲ್ ಮಾಡಿದ್ರೆ ಏನಾಗುತ್ತೆ ಅಂತೆಲ್ಲ ಕ್ಯೂರಿಯಾಸಿಟಿ ನಿಮಗಿದೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. APK ಫೈಲ್ಸ್ ಅಂದರೆ ಆಂಡ್ರಾಯ್ಡ್ ಪ್ಯಾಕೇಜ್ ಕಿಟ್. ಇದನ್ನು ಒಬ್ಬ ಆ್ಯಪ್ ಡೆವಲಪರ್ ರೆಡಿ ಮಾಡ್ತಾನೆ. ನೀವು ಪ್ರತಿನಿತ್ಯ ಯಾವ್ಯಾವ ಆ್ಯಪ್ಸ್ ಯೂಸ್ ಮಾಡ್ತೀರಲ್ಲ, ಅದು ಮೊದಲು APK ಫೈಲ್ಸ್ ಆಗಿರುತ್ತೆ. ಅದನ್ನು ಟೆಸ್ಟಿಂಗ್, ಡಿಬಗ್ಗಿಂಗ್, ವೆರಿಫೈಯಿಂಗ್ ಎಲ್ಲ ಮಾಡಿದ ಮೇಲೆ ಅದನ್ನು ಅಫಿಷಿಯಲಾಗಿ ಪ್ಲೇಸ್ಟೋರಲ್ಲಿ ರಿಲೀಸ್ ಮಾಡ್ತಾರೆ. ಆದರೆ ಈ ವಾಟ್ಸಪ್, ಟೆಲಿಗ್ರಾಮಲ್ಲಿ ಬರೋ APK ಫೈಲ್ಸ್ ಟೋಟಲಿ ಆರ್ಮ್ಫುಲ್. ಅದನ್ನು ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ಫೋನಲ್ಲಿ ಕಾಲ್ ಫಾರ್ವರ್ಡಿಂಗ್ ಎನೇಬಲ್ ಆಗುತ್ತೆ, ಮೆಸೇಜಸ್ ಫಾರ್ವರ್ಡ್ ಆಗುತ್ತೆ. ನಿಮ್ಮ ಫೋನ್ ಕಂಪ್ಲೀಟ್ ಕಂಟ್ರೋಲ್ ಆ ಹ್ಯಾಕರ್ ಹತ್ರ ಇರುತ್ತೆ. ನೀವೇನು ಮಾಡ್ತಿದ್ದೀರಾ, ಯಾರಿಗೆ ಕಾಲ್ ಮಾಡ್ತಿದ್ದೀರಾ, ನಿಮ್ಮ ಫೋನಲ್ಲಿರೋ ಬರೋ ಡೇಟಾ ಎಲ್ಲ ಒಂದು ಹ್ಯಾಕರ್ ಹತ್ರ ಇರುತ್ತೆ. ಸಿಂಪಲಾಗಿ ಹೇಳಬೇಕು ಅಂದರೆ ನಿಮ್ಮ ಫೋನ್ ಕಂಪ್ಲೀಟ್ ಕಂಟ್ರೋಲ್ ಆ ಹ್ಯಾಕರ್ ಹತ್ರ ಇರುತ್ತೆ. ಟ್ವಿಸ್ಟ್ ಏನಪ್ಪ ಅಂದರೆ ಆ ಹ್ಯಾಕರ್ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡಲ್ಲ, ವೆಯ್ಟ್ ಮಾಡ್ತಾನೆ. ನೀವು ಫೋನ್ ಅನ್ಲಾಕ್ ಮಾಡಲಿ, UPI ಟ್ರಾನ್ಸಾಕ್ಷನ್ ಮಾಡಲಿ ಅಂತ. ಯಾಕಂದರೆ ನೀವು ಫೋನ್ ಅನ್ಲಾಕ್ ಮಾಡಬೇಕಾದ್ರೆ ನಿಮ್ಮ ಫೋನಿನ ಪಾಸ್ವರ್ಡ್ ಗೊತ್ತಾಯಿತು. UPI ಟ್ರಾನ್ಸಾಕ್ಷನ್ಸ್ ಇಲ್ಲ UPI ಪೇಮೆಂಟ್ಸ್ ಮಾಡಬೇಕಾದ್ರೆ UPIದು ಪಿನ್ ಗೊತ್ತಾಯಿತು. ನಿಮ್ಮ ಫೋನ್ ಕಂಪ್ಲೀಟ್ ಕ್ಲೋನ್ ಆಗಿರೋದ್ರಿಂದ ನಿಮ್ಮ ಸಿಮ್ ಕಾರ್ಡ್ ಕೂಡ ಕ್ಲೋನ್ ಆಗಿರುತ್ತೆ. ನೀವು ಫೋನ್ನ ಲಾಕ್ ಮಾಡ್ಕೊಂಡು ಪಾಕೆಟಲ್ಲಿ ಇಟ್ಕೊಂಡ್ರೂ ಅದನ್ನು ಅನ್ಲಾಕ್ ಮಾಡಿ UPI ಆ್ಯಪ್ಸ್ಗಳಿಗೆ ಹೋಗಿ ಇಮ್ಮಿಡಿಯೇಟಾಗಿ ಟ್ರಾನ್ಸಾಕ್ಷನ್ಸ್ ಮಾಡ್ಕೊಂಡ್ಬಿಡ್ತಾನೆ. ಸೆಕೆಂಡ್ಸಲ್ಲಿ UPI ಪೇಮೆಂಟ್ಸ್ನೆಲ್ಲ ಮಾಡ್ಕೊಂಡ್ಬಿಡ್ತಾನೆ. ನಿಮ್ಮ ಬ್ಯಾಂಕಲ್ಲಿರೋ ಅಮೌಂಟ್ನ ದೋಚೋದ್ರ ಜೊತೆಗೆ ನಿಮ್ಮ ಹತ್ರ ಎಷ್ಟು ಕಾಂಟ್ಯಾಕ್ಟ್ಸ್ ಇರುತ್ತೋ ಅಷ್ಟು ಕಾಂಟ್ಯಾಕ್ಟ್ಸ್ಗೂ ಈ ಒಂದು APK ಫೈಲ್ಸ್ನ ಕಳಿಸ್ತಾನೆ ಆ ಒಬ್ಬ ಹ್ಯಾಕರ್. ಗೊತ್ತಿರೋರು ಯಾರೋ ಕಳಿಸಿದ್ದಾರೆ, ಇನ್ಸ್ಟಾಲ್ ಮಾಡಿ ನೋಡೋಣ ಅಂತ ಮಾಡ್ತಾರೆ, ಅವರೆಲ್ಲ ಟ್ರ್ಯಾಪ್ ಆಗೋದ್ರು. ನೋಡಿದ್ರಲ್ಲ, ನಿಮ್ಮ ಫೋನ್ ನಂಬರ್ನ ಯೂಸ್ ಮಾಡಿ ಬೇರೆಯವ್ರನ್ನ ಯಾವ ಥರ ಟ್ರ್ಯಾಪ್ ಮಾಡ್ತಾನೆ ಅಂತ. ಆ್ಯಂಡ್ ನಿಮ್ಮ ನಂಬರ್ನ ಬರೀ ನಿಮ್ಮ ಕಾಂಟ್ಯಾಕ್ಟ್ಸ್ಗಳಿಗಷ್ಟೇ ಅಲ್ಲ, ಬೇರೆ ರ್ಯಾಂಡಮ್ ನಂಬರ್ಸ್ಗಳಿಗೂ ಕಳಿಸ್ತಾನೆ SMS ಬ್ಲಾಸ್ಟ್ ಮುಖಾಂತರ. ಅದರಲ್ಲಿ ಕೆಲವೊಬ್ಬರು ಏನು ಮಾಡ್ತಾರೆ, ಬ್ಲಾಕ್ ಆ್ಯಂಡ್ ರಿಪೋರ್ಟ್ ಮಾಡ್ತಾರೆ. ಆಬ್ವಿಯಸ್ಲಿ ಅನ್ನೋನ್ ನಂಬರಿಂದ ಏನೋ ಒಂದು ಫೈಲ್ ಬಂದಿದೆ, ಅದನ್ನು ಇನ್ಸ್ಟಾಲ್ ಮಾಡಿದ್ರೆ ಸ್ಕ್ಯಾಮ್ ಆಗೋಗ್ತೀವಿ ಅಂತ ಅವ್ರಿಗೂ ಗೊತ್ತಿರುತ್ತೆ. ಆದ್ದರಿಂದ ಫೈನಲ್ ಆಗಿ ನಿಮ್ಮ ವಾಟ್ಸಪ್ ಕೂಡ ಬ್ಯಾನ್ ಆಗೋಗುತ್ತೆ. ಇವಾಗ ನೀವೇ ಹೇಳಿ, ಆ ಒಬ್ಬ ಹ್ಯಾಕರ್ ಅಥವಾ ಆ್ಯಪ್ ಡೆವಲಪರ್ ಸಾಮಾನ್ಯ ವ್ಯಕ್ತಿನ ಇಲ್ಲ ಕಾಂಜಿ ಪಿಂಜಿನ? ನಿಮ್ಮ ಫೋನ್ ಹ್ಯಾಕ್ ಮಾಡಿದ್ದಾನೆ, ಬ್ಯಾಂಕಲ್ಲಿರೋ ಅಮೌಂಟ್ ದೋಚಿದ್ದಾನೆ, ನಿಮ್ಮ ಫೋನಲ್ಲಿರೋ ಕಂಪ್ಲೀಟ್ ಡೇಟಾ ಅವನ ಹತ್ರ ಇದೆ. ಇದನ್ನು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡೋಕ್ಕೆ ಚಾನ್ಸೇ ಇಲ್ಲ. ಈ ಸೂಪರ್ ಹೈಲಿ ಟ್ಯಾಲೆಂಟೆಡ್ ಪರ್ಸನ್ ವಿತ್ ಲಾಡ್ ಆಫ್ ಸ್ಕಿಲ್ಸ್. ಒಂದು ಆ್ಯಪ್ ಡೆವಲಪ್ ಮಾಡೋದೇ ತುಂಬ ಕಷ್ಟದ ಕೆಲಸ. ಇದರಲ್ಲಿ ವೆರೈಟೀಸ್ ಆಫ್ APK ಫೈಲ್ಸ್ನ ರೆಡಿ ಮಾಡ್ತಾರೆ. ಟ್ರೆಂಡಿಂಗಲ್ಲಿರೋದು ಅಂದರೆ ರೀವೆರಿಫಿಕೇಷನ್. ಈ ಒಂದು ಹೆಸರಲ್ಲಿ ಸ್ಕ್ಯಾಮ್ ಶುರು ಆಗಿದೆ. ಜನರಲಿ ರೀವೆರಿಫಿಕೇಷನ್ ಪ್ರಾಸೆಸ್ ಬಂದು
ಮೊಬೈಲ್ ನಂಬರ್ಗಳಿಗೆ ಮತ್ತು ಬ್ಯಾಂಕ್ ಅಕೌಂಟ್ಸ್ಗಳಿಗೆ ಇರ್ತವೆ. ರೀವೆರಿಫಿಕೇಷನ್ ಮೊಬೈಲ್ ನಂಬರ್ಗಳಿಗೆ ಏನಕ್ಕಿರುತ್ತೆ ಅಂದರೆ, ಜಸ್ಟ್ ಟು ಚೆಕ್ ವೆದರ್ ದ ಸೇಮ್ ಪರ್ಸನ್ ಆನ್ ಹೂಸ್ ನೇಮ್ ದ ಸಿಮ್ ವಾಸ್ ಟೇಕನ್ ಇಸ್ ಅಲೈವ್ ಆರ್ ನಾಟ್. ಯಾರೋ ಹೆಸರಲ್ಲಿರೋ ಸಿಮ್ ಕಾರ್ಡ್ನ ಇನ್ನು ಯಾರೋ ಯೂಸ್ ಮಾಡ್ತಿರ್ತಾರೆ. ಇದನ್ನು ತಡೆಗಟ್ಟಕ್ಕೆ DOT, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಅವರು ರೀವೆರಿಫಿಕೇಷನ್ ಕಾನ್ಸೆಪ್ಟ್ನ ತಂದರು. ಹ್ಯಾಕರ್ಸ್ಗಳು ಇದನ್ನೇ ದೊಡ್ಡ ಬಂಡವಾಳ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದೇ ಥರ ಸಿಮಿಲರ್ ಲಿಂಕ್ ಕಳಿಸೋದು, ಇಲ್ಲ ಬೇರೆ ಯಾವುದೋ ಅನ್ನೋನ್ ನಂಬರಿಂದ ಕಾಲ್ ಮಾಡಿ ಇಮಿಡಿಯೇಟಾಗಿ ರೀವೆರಿಫಿಕೇಷನ್ ಇಲ್ಲ KYC ಮಾಡಿಸಿಲ್ಲ ಅಂದರೆ ನಿಮ್ಮ ಫೋನ್ ನಂಬರ್ನ ಪರ್ಮನೆಂಟಾಗಿ ಡಿಸ್ಕನೆಕ್ಟ್ ಮಾಡಿಬಿಡ್ತೀವಿ, ನಿಮ್ಮ ಬ್ಯಾಂಕ್ ಅಕೌಂಟ್ನ ಫ್ರೀಸ್ ಮಾಡಿಬಿಡ್ತೀವಿ ಅಂತೆಲ್ಲ ಜನರಿಗೆ ಎದುರಿಸ್ತಾರೆ. ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾವುದೇ ಟೆಲಿಕಾಮ್ ಆಪರೇಟರ್ ರೀವೆರಿಫಿಕೇಷನ್ ಅನ್ನೋ ಒಂದು ಕಾರಣದಿಂದ ನಿಮ್ಮ ನಂಬರ್ನ ಇಮಿಡಿಯೇಟಾಗಿ ಬ್ಲಾಕ್ ಮಾಡಲ್ಲ. 15 to 20 ಡೇಸ್ ಗ್ರೇಸ್ ಪೀರಿಯಡ್ ಕೊಡ್ತಾರೆ, ಬಂದು ಫಿನಿಷ್ ಮಾಡಲಿ ಅಂತ. ಈ ಥರ ಫೇಕ್ ಕಾಲ್ಸ್ಗಳಿಗೆ ಇಲ್ಲ ಲಿಂಕ್ಸ್ ಏನಾದರೂ ಬಂದರೆ ದಯವಿಟ್ಟು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ, ಇಲ್ಲ ಕಾಲ್ ರೆಸ್ಪಾಂಡ್ ಮಾಡೋಕ್ಕೆ ಹೋಗಲೇಬೇಡಿ. ಖುದ್ದಾಗಿ ಟೆಲಿಕಾಮ್ ಆಪರೇಟರ್ ಇಲ್ಲ ಟೆಲಿಕಾಮ್ ಆಫೀಸ್ಗೆ ಹೋಗಿ ವಿಚಾರಿಸಿ. ಸಡನ್ನಾಗಿ ಕಾಲ್ ಮಾಡಿ ನಿಮ್ಗೊಂದು ಪಾರ್ಸೆಲ್ ಬಂದಿದ್ದೆ, ನಿಮ್ಮ ಮನೆ ಹತ್ರ ಇದ್ದೀವಿ, OTP ಕೊಡಿ ಅಂತ ಕೇಳ್ತಾರೆ. ನೀವು ಹೇಳ್ತೀರಾ, ನಾವು ಯಾವುದೋ ಆರ್ಡ್ರೇ ಮಾಡಿಲ್ವಲ್ಲ ಇತ್ತೀಚೆಗೆ ಅಂತ. ಓ ಹೌದಾ, ಬೈ ಮಿಸ್ಸಾಗಿ ಬಂದಿರಬೇಕು, OTP ಕೊಡಿ, ಕ್ಯಾನ್ಸಲ್ ಮಾಡಿ ರಿಟರ್ನ್ ಹೋಗ್ತೀವಿ ಅಂತಾರೆ. ಯಾವುದೇ ಕಾರಣಕ್ಕೂ OTP ಕೊಡೋಕ್ಕೆ ಹೋಗಬೇಡಿ. OTPನ ಥ್ರೂ ಕಾಲ್ ಕೊಡೋಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಇದೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದು ನಿಮ್ಮನ್ನ ಟ್ರ್ಯಾಪ್ ಮಾಡೋ ಪ್ರಯತ್ನ. ಯಾರೋ ಕಾಲ್ ಮಾಡ್ತಾರೆ, ನಾವು ಡಿಪಾರ್ಟ್ಮೆಂಟಿಂದ ಕಾಲ್ ಮಾಡ್ತಿರೋದು, ನಿಮ್ಮ ಮೇಲೆ ಒಂದು ಕೇಸ್ ಬುಕ್ ಆಗಿದೆ, FIR ಲಾಂಚ್ ಮಾಡಿದ್ದೀವಿ, ಎಲ್ಲಿದ್ದೀರಾ, ಫೋನ್ ಟ್ರೇಸ್ ಮಾಡ್ತಿದ್ದೀವಿ. ಸಮ್ಟೈಮ್ಸ್ ವಿಡಿಯೋ ಕಾಲ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ನೀವು ಅಯ್ಯೋ ಸರ್ ಯಾವ ಕಂಪ್ಲೇಂಟು, ನಾನೇನು ಇತ್ತೀಚೆಗೇನು ಮಾಡೇ ಇಲ್ವಲ್ಲ, ಯಾವ ಕೇಸು, ರಾಬರಿ ಕೇಸಲ್ಲಿ ಬುಕ್ ಆಗಿದ್ದೀರಾ, ಎಲ್ಲಿದ್ದೀರಾ, ಜೋರಾಗಿ ಮಾತಾಡ್ತಾರೆ. ನೀವು ಗಾಬರಿಯಿಂದ ಇಲ್ಲ ಸರ್ ನಾವು ಸಣ್ಣ ಪುಟ್ಟ ಬಿಸ್ನೆಸ್ ಏನೋ ಮಾಡ್ಕೊಂಡಿದ್ದೀವಿ, ನಮಗೇನೂ ಗೊತ್ತೇ ಇಲ್ಲ ಸರ್, ನಾವೇನೂ ಮಾಡೇ ಇಲ್ಲ ಅಂತ ಫುಲ್ ಗಾಬರಿ ಆಗ್ಬಿಡ್ತೀರಾ, ಫುಲ್ ಶಿವರ್. ವಿಡಿಯೋ ಕಾಲ್ ಮಾಡಿ ಯಾವ ಥರ ಮಾತಾಡ್ತಾರೆ ಅಂದರೆ ಸೇಮ್ ಡಿಟೋ ಪೊಲೀಸೇ. ಓ ಹೌದಾ, ನೀವೇನೂ ಮಾಡಿಲ್ಲ ಅಂದರೆ ವೆರಿಫಿಕೇಷನ್ ಕ್ಲಿಯರ್ ಮಾಡ್ಕೊಳ್ಳಿ, ಕೇಸ್ ಕ್ಲೋಸ್ ಮಾಡ್ತೀವಿ. ಸರ್ ಏನು ಮಾಡ್ಬೇಕು ಹೇಳಿ, ಏನು ಮಾಡ್ಬೇಕು ಸರ್, ಫೋನ್ ತೊಗೊಳ್ಳಿ. ಹಾಂ ಫೋನ್ ಲೈನಲ್ಲೇ ಇದೆ ಸರ್, ಲೈನಲ್ಲೇ ಇರ್ತೀರಿ, ಒಂದು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ. ಎಸ್, ನೀವು ಡೈಲ್ ಮಾಡ್ತೀರಾ. IVR ಕಾಲ್ ಇರುತ್ತೆ, ಕೋಡ್ ಹೇಳ್ತಾರೆ ಅವರು. ಹಾಂ ಡೈಲ್ ಮಾಡಿ, ಒಂದು ಕೋಡ್ ಹೇಳ್ತೀನಿ. ಹೇಳಿ ಸರ್, ಯಾವ ಕೋಡ್ ಡೈಲ್ ಮಾಡಬೇಕು. ಫುಲ್ ಗಾಬರಿಯಲ್ಲಿದ್ದೀರಾ ನೀವು. #097 ಅಂತ ಒಂದಿಷ್ಟು ಕೋಡ್ನ ಹೇಳ್ತಾರೆ. ನೀವು ಡೈಲ್ ಮಾಡ್ತೀರಾ, ಅಲ್ಲಿ ವಿಡಿಯೋ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ, ನಿಮ್ಮ ಫೋನ್ ಕ್ಲೋನ್ ಆಗುತ್ತೆ. ಕ್ಲೋನ್ ಆದಮೇಲೆ ಏನಾಗುತ್ತೆ, ಕಾಲ್ ಫಾರ್ವರ್ಡಿಂಗ್ ಎನೇಬಲ್ ಆಗುತ್ತೆ, ಮೆಸೇಜಸ್ ಫಾರ್ವರ್ಡ್ ಆಗುತ್ತೆ, ಕಂಪ್ಲೀಟ್ ಡೇಟಾ ಶೇರ್ ಆಗುತ್ತೆ. ಕೊನೆಗೆ ಬ್ಯಾಂಕಲ್ಲಿರೋ ಅಮೌಂಟ್ ಖಾಲಿ ಆಗೋ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ. ಹುಷಾರಾಗಿರಿ, ಯಾವುದೇ ಕಾರಣಕ್ಕೂ ಥ್ರೂ ಕಾಲ್ ಕೋಡ್ಗಳನ್ನ ಡೈಲ್ ಮಾಡೋಕ್ಕೆ ಹೋಗಬೇಡಿ. ನಡೆದಿರೋ ನಿಜ ಘಟನೆ ನಿಮ್ಮ ಮುಂದೆ ಚಿಕ್ಕದಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಜವಾಗ್ಲೂ ಬೇಜಾರಾಗಿ ಹೋಗ್ತೀರಾ. ಒಬ್ಬ ತಂದೆ ತನ್ನ ಮಗನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಕಷ್ಟಪಟ್ಟು ದುಡಿತಿರ್ತಾರೆ. ಅವ್ರ ಮಗ ಇಂಜಿನಿಯರಿಂಗು ಏನೋ ಮಾಡ್ತಿರ್ತಾನೆ, ಎಲ್ಲೂ ವೇಸ್ಟ್ ಖರ್ಚು ಮಾಡದೆ ಸಿಂಪಲ್ ಲೈಫ್ ಲೀಡ್ ಮಾಡ್ತಿರ್ತಾರೆ. ಒಂದು ದಿನ ಅವ್ರ ಫ್ರೆಂಡ್ ಮುಖಾಂತರ ಒಂದು SBI ರಿವಾರ್ಡ್ ಅಂತ ಒಂದು APK ಬರುತ್ತೆ. ಫ್ರೆಂಡ್ ಏನೋ ಕಳಿಸಿದಾನಲ್ಲ, ಯಾವ APK ಇದು, ರಿವಾರ್ಡ್ ಅಂತ ಬೇರೆ ಇದೆ ಅಂತ ಇನ್ಸ್ಟಾಲ್ ಮಾಡೇ ಬಿಡ್ತಾರೆ. ಸೆಕೆಂಡ್ಸಲ್ಲಿ ಅವ್ರ ಬ್ಯಾಂಕ್ ಖಾತೆಯಲ್ಲಿದ್ದ ಅಷ್ಟು ಅಮೌಂಟು ಲೂಟಿ ಮಾಡ್ತಾರೆ. ಗಾಬರಿಯಿಂದ ಅವ್ರ ಫ್ರೆಂಡ್ಗೆ ಫೋನ್ ಮಾಡ್ತಾರೆ. ಯಾವ ಆ್ಯಪ್ ಕಳಿಸಿದ್ಯೋ, ಏನಿದು ಬ್ಯಾಂಕ್ ಬ್ಯಾಲೆನ್ಸ್ 0 ಅಂತ ತೋರಿಸ್ತಿದೆ. ಅವ್ರ ಫ್ರೆಂಡ್ ಕಿರ್ಚ್ಕೊಂಡು ಹೇಳ್ತಾನೆ, ಯಾಕೆ ಇನ್ಸ್ಟಾಲ್ ಮಾಡೋಕ್ಕೋದು, ಅರ್ಧ ಗಂಟೆ ಮುಂಚೆ ನನ್ನ ಫೋನ್ ಕೂಡ ಹ್ಯಾಕ್ ಆಗಿದೆ ಅಂತ. ನೋಡಿದ್ರಾ ಯಾವ ಥರ ಟ್ರ್ಯಾಪ್ ಮಾಡ್ತಾರೆ ಅಂತ. ಆ ತಂದೆ ಕಳ್ಕೊಂಡಿದ್ದ ಅಮೌಂಟ್ 3,79,000. ಈ ಥರ ಘಟನೆಗಳು ಪ್ರತಿನಿತ್ಯ ನಡೀತಾನೆ ಇರುತ್ತೆ. ಈ ಆನ್ಲೈನ್ ಮನಿ ಸ್ಕ್ಯಾಮ್ಗೆ ಒಬ್ರಲ್ಲ ಒಬ್ರು ಸಿಗಾಕೊಂತಾನೆ ಇದ್ದಾರೆ. ಸೈಬರ್ ಕ್ರೈಮ್ ಆಫೀಸ್ಗೆ ಹೋಗಿ ಒಂದ್ಸತಿ ಕುತ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು
ಎಷ್ಟು ಕೇಸಸ್ ಬರ್ತಿದೆ ಅಂತ. ಇದೆಲ್ಲ ಎಜುಕೇಟೆಡ್ ಪರ್ಸನಿಂದ ಮಾತ್ರ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ಮೋರ್ ಓವರ್ ಎಜುಕೇಟೆಡ್ ಪರ್ಸನ್ ವಿತ್ ಫ್ರಾಡ್ ಮೈಂಡ್ಸೆಟ್ ಅಂತಲೂ ಕರಿಬೋದು. ಈ APK ಅಥವಾ ಹ್ಯಾಪ್ನ ಕ್ರಿಯೇಟ್ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ. APK ಅಥವಾ ಹ್ಯಾಪ್ನ ಕ್ರಿಯೇಟ್ ಮಾಡೋದು ಒಬ್ಬ ಹ್ಯಾಪ್ ಡೆವಲಪರ್. ಆ್ಯಂಡ್ ಈ ಹ್ಯಾಪ್ ಡೆವಲಪರ್ ಬಂದು ಹೈಲಿ ಟ್ಯಾಲೆಂಟೆಡ್ ಪರ್ಸನ್ ಆಗಿರ್ತಾನೆ. ತುಂಬ ನಾಲೆಜ್ ಇರುತ್ತೆ. ಇದನ್ನು ಕ್ರಿಯೇಟ್ ಮಾಡೋಕ್ಕೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಕೋಡಿಂಗ್, ಜಾವಾ, ಪೈಥಾನ್, C++, SQL, ಇನ್ನೂ ಸುಮಾರಿದೆ, ಇನ್ನೂ ಅನೇಕ ಇದೆ. ಇದು ಗೊತ್ತಿದ್ರೆ ಮಾತ್ರ ಒಂದು ಆ್ಯಪ್ನ ಕ್ರಿಯೇಟ್ ಮಾಡೋಕ್ಕಾಗೋದು. ಇದರಿಂದ ಕನ್ಫರ್ಮ್ ಆಗಿದ್ದೇನು ಅಂದರೆ APK ಕ್ರಿಯೇಟರ್ ಈಸ್ ಅನ್ ಎಜುಕೇಟೆಡ್ ಪರ್ಸನ್. APK ಕ್ರಿಯೇಟರ್ ಒಬ್ಬ ವಿದ್ಯಾವಂತ. ಆದರೆ ಎಜುಕೇಟೆಡ್ ಆಗಿತ್ಕೊಂಡು ಯಾಕೆ ಈ ದಾರಿ ಹಿಡ್ದಿದ್ದಾನೆ? ಒಂದು ಒಳ್ಳೆ ಕೆಲಸ ಮಾಡ್ಬೋದಲ್ವಾ? ಎನಿ ಗೆಸಸ್? ಇದಕ್ಕೆ ಮೇನ್ ರೀಸನ್ನೇ ಅನ್ಎಂಪ್ಲಾಯ್ಮೆಂಟ್. ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ದಾಗ ಅರ್ಥ ಆಗಿದ್ದೇನು ಅಂದರೆ ಜಾಬ್ ಸ್ಕೇರ್ಸಿಟಿ ಹೆಚ್ಚಾಗಿದೆ ಆ್ಯಂಡ್ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಡಿಗ್ರಿ ಮಾಡಿದ್ರೂ ಕೆಲಸ ಇಲ್ಲ, ಇಂಜಿನಿಯರಿಂಗ್ ಮಾಡಿದ್ರೂ ಕೆಲಸ ಇಲ್ಲ. ಕೆಲಸ ಇದೆ, ಆದರೆ ಅವ್ರಿಗೆ ಮಾಡೋಕ್ಕೆ ಆಸಕ್ತಿ ಇಲ್ಲ ಅಷ್ಟೇ. ನಾನು ಡಿಗ್ರಿ ಮುಗಿಸಿದ್ದೀನಿ, ನನಗೆ ಸ್ಟಾರ್ಟಿಂಗೇ 10 LPA ಬೇಕು. ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ನನಗೆ ಸ್ಟಾರ್ಟಿಂಗೇ 24 LPA ಬೇಕು ಅನ್ನೋ ಒಂದು ಅತಿ ಆಸೆ. ಇದರಿಂದ ಇವ್ರು ಈ ದಾರಿಗೆ ಇಳ್ದಿದ್ದಾರೆ. ಇದೆಲ್ಲ ಯಾರೋ ಒಬ್ಬರು ಇಬ್ಬರು ಸೇರ್ಕೊಂಡು ಮಾಡ್ತಿರೋದು ಅಂತ ಖಂಡಿತ ಅಂದ್ಕೊಂಬೇಡಿ. ಇದರಿಂದ ತುಂಬ ದೊಡ್ಡ ನೆಟ್ವರ್ಕ್ ಇದೆ. ನಂಗೆ ಹಿಂಗೆ ಯಾರೋ ಒಬ್ಬರು ಕ್ಲೈಂಟ್ ಹೇಳ್ತಿದ್ರು, ಯಾವುದೋ ಕಂಟ್ರೀಲಿ ಹೈ ಪ್ಯಾಕೇಜಸ್ ಕೊಡ್ತೀರಿ, ಹೈ ಸ್ಯಾಲ್ರೀಸ್ ಕೊಡ್ತೀರಿ ಅಂತ. ಬೇರೆ ದೇಶದಲ್ಲಿ ಯಾರ್ಯಾರು ಜಾಬ್ ಹುಡುಕ್ತಿರ್ತಾರೋ ಅವ್ರನ್ನ ರೆಕ್ಯೂಟ್ ಮಾಡ್ಕೊಂಡು ಆ ದೇಶಕ್ಕೆ ಹೋದ್ಮೇಲೆ ಅವ್ರ ಹತ್ರ ಪಾಸ್ಪೋರ್ಟು ಮತ್ತು ವೀಸಾ ಎರಡನ್ನೂ ಕಿತ್ಕೊಂಡು ಫೋರ್ಸ್ಫುಲಿ ಸೈಬರ್ ಕ್ರೈಮ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಬಿಡ್ತಾರೆ ಅಂತ. ಇದನ್ನು ನಾನು ಮುಂಚೆ ನಂಬಕ್ಕೆ ಹೋಗಲಿಲ್ಲ. ಏನು ಸರ್, ಏನು ಹೇಳ್ತಿದ್ದೀರಾ? ಇದೆಲ್ಲ ನಿಜವಾಗ್ಲೂ ಸಾಧ್ಯನಾ? ಇದೆಲ್ಲ ನಿಜವಾಗ್ಲೂ ನಡೆಯುತ್ತಾ ಅಂತ ಕೇಳಿದೆ. ಆದರೆ ಸ್ವಲ್ಪ ದಿನ ಆದಮೇಲೆ ನಾನು ಆ ನ್ಯೂಸಲ್ಲಿ ಮತ್ತು ಗೂಗಲಲ್ಲಿ ಸರ್ಚ್ ಎಲ್ಲ ಮಾಡಿದಾಗ ಗೊತ್ತಾಯಿತು, ಜಗತ್ತಲ್ಲಿ ಸೈಬರ್ ಸ್ಲೇವರಿ ನಡೀತಿದೆ ಅಂತ. ಸೈಬರ್ ಸ್ಲೇವರಿ ಅಂದರೆ ಏನು? ಬೇರೆ ದೇಶದಲ್ಲಿ ಒಂದು ಆಫರ್ ಕೊಡ್ತಾರೆ, ಬನ್ನಿ ನಮ್ಮ ದೇಶಕ್ಕೆ, ಒಳ್ಳೊಳ್ಳೆ ಪ್ಯಾಕೇಜ್ ಕೊಡ್ತೀರಿ, ಒಳ್ಳೊಳ್ಳೆ ಸ್ಯಾಲ್ರಿ ಕೊಡ್ತೀರಿ ಅಂತ. ಆ್ಯಂಡ್ ಆ ದೇಶಕ್ಕೆ ಜಾಬ್ ಹುಡ್ಕೊಂಡು ತುಂಬ ಜನರು ಹೋಗ್ತಾರೆ. ಹೋದ್ಮೇಲೆ ಅವ್ರ ಪಾಸ್ಪೋರ್ಟ್ ಮತ್ತು ವೀಸಾ ಕಿತ್ಕೊಂಡು ಒಂದು ಕಡೆ ಹಾಕ್ತಾರೆ. ಪಾಸ್ಪೋರ್ಟ್ ವೀಸಾ ಕೊಟ್ಟರೆ ತಾನೇ ಅವ್ರು ಮತ್ತೆ ವಾಪಸ್ಸು ಹೋಗೋಕ್ಕಾಗೋದು. ಕೊಡಲ್ಲ. ಫೋರ್ಸ್ಫುಲಿ ಸೈಬರ್ ಕ್ರೈಮ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಇಷ್ಟಿಷ್ಟು ಟಾರ್ಗೆಟ್ಸ್ ಅಂತ ಖಂಡಿತ ಅಸೈನ್ ಮಾಡ್ತಾರೆ. ದಿನಕ್ಕೆ ಇಷ್ಟಿಷ್ಟು ಕ್ರೈಮ್ ಮಾಡಲೇಬೇಕು, ಇಷ್ಟಿಷ್ಟು ಅಮೌಂಟ್ ಲೂಟಿ ಮಾಡಲೇಬೇಕು ಅಂತ ಎಲ್ಲ ಏನೇನೋ ಇದೆ ಅಲ್ಲಿ. ಆ್ಯಂಡ್ ಮೈನ್ ಫೋಕಸ್ ಮಾಡೋದೇನು ಅಂದರೆ ಈ IT ಡಿಪಾರ್ಟ್ಮೆಂಟ್ ಅವ್ರನ್ನ ಆ್ಯಂಡ್ ಸಾಫ್ಟ್ವೇರ್ ರಿಲೇಟೆಡ್ ಯಾರ್ಯಾರು ಓದಿರ್ತಾರಲ್ಲ ಅವ್ರಿಗೆ ಈ ಆಫರ್ಸ್ ಬರುತ್ತೆ. ಪ್ರೈಮರಿ ಅಪ್ಸ್ ಬಂದು ಕ್ಯಾಂಬೋಡಿಯಾ, ಮ್ಯಾನ್ಮಾರ್, ಲಾವೋಸ್ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಗತ್ತಲ್ಲಿ ಇಷ್ಟೆಲ್ಲ ನಡೀತಿದೆ, ಪೊಲೀಸವ್ರು ಏನು ಮಾಡ್ತಿದ್ದಾರೆ? ಸೈಬರ್ ಕ್ರೈಮ್ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಯಾಕೆ ಅವ್ರನ್ನ ಹಿಡಿಯೋಕ್ಕಾಗ್ತಿಲ್ಲ? ಯಾಕೆ ಅವ್ರನ್ನ ಟ್ರೇಸ್ ಮಾಡೋಕ್ಕಾಗ್ತಿಲ್ಲ? ಕ್ರಿಮಿನಲ್ಸ್ ಯೂಸ್ VPN, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ನಾವು ನಮ್ಮ ಆಫೀಸ್ಗಳಲ್ಲಿ ಏನು ಯೂಸ್ ಮಾಡ್ತಿರಲ್ಲ ಅದೇ ಥರ ಅವರು VPN ಯೂಸ್ ಮಾಡ್ತಾರೆ. IP ಅಡ್ರೆಸ್ ಟ್ರೇಸ್ ಮಾಡೋಕ್ಕಾಗೋದೇ ಇಲ್ಲ. ಆ್ಯಂಡ್ ಇನ್ನೂ ಬೇರೆ ಬೇರೆ ಪ್ರಾಕ್ಸಿ ಸರ್ವರ್ಸ್, ಇನ್ನೂ ಆಪ್ಷನ್ ಟೆಕ್ನಾಲಜೀಸ್, ಇನ್ನೂ ಬೇರೆನೇ ಯೂಸ್ ಮಾಡ್ತಾರೆ. ನನಗೆ ಒಂದು ಅನ್ಸೋದೇನು ಗೊತ್ತಾ? ಕ್ರಿಮಿನಲ್ಸ್ ಆರ್ ಮೋರ್ ವೈಸರ್ ದ್ಯಾನ್ ಸೈಬರ್ ಕ್ರೈಮ್ ಆಫೀಸರ್ಸ್. Then should we onboard criminals in order to catch another criminal? ಗಾದೆನೇ ಇದೆಯಲ್ಲ, ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅಂತ. ಯಾಕಂದರೆ ಇಲ್ಲಿ ಸೂಜಿಯಿಂದ ತೆಗಿಯೋಕ್ಕಾಗ್ತಿಲ್ಲ. ಒಂದಂತೂ ಸತ್ಯ, ಟೆಕ್ನಾಲಜಿ ಎಷ್ಟು ಮುಂದುವರಿಯುತ್ತೋ ಅಷ್ಟೇ ಪ್ರೋಸ್ ಕೂಡ ಇದೆ ಆ್ಯಂಡ್ ಕಾನ್ಸ್ ಕೂಡ ಇದೆ. ಇದನ್ನು ವರ್ಸ್ಟ್ ಆಗ್ತಾ ಹೋಗುತ್ತೆ ಸಿಚುವೇಶನ್ಸ್. ಹಾಗಾದರೆ ನಾವು ಯಾವ ಫೋನ್ ಯೂಸ್ ಮಾಡೋದು? iOS ಯೂಸ್ ಮಾಡೋದಾ, ಇಲ್ಲ ಆ್ಯಂಡ್ರಾಯ್ಡ್ ಯೂಸ್ ಮಾಡೋದಾ, ಇಲ್ಲ ಬೇಸಿಕ್ ಸೆಟ್ ಯೂಸ್ ಮಾಡೋದಾ?
ಬೇಸಿಕ್ ಸೆಟ್ ಅಂತೂ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಆಲ್ರೆಡಿ ಸ್ಮಾರ್ಟ್ ಫೋನಿಗೆ ರೂಢಿ ಆಗಿಬಿಟ್ಟಿದ್ದೀವಿ. ಸೊ ಬೇಸಿಕ್ ಸೆಟ್ ಕಾನ್ಸೆಪ್ಟ್ ಕ್ಯಾನ್ಸಲ್. ಸ್ಮಾರ್ಟ್ ಫೋನಲ್ಲಿ ಯಾವುದನ್ನು ಯೂಸ್ ಮಾಡೋದು? ಆ್ಯಂಡ್ರಾಯ್ಡಾ ಇಲ್ಲ iOS? ಯೂಸ್ ಮಾಡಿದ್ರು ಯಾವ ಫೋನ್ ಯೂಸ್ ಮಾಡೋದು, ಯಾವ ಬ್ರ್ಯಾಂಡ್ ಯೂಸ್ ಮಾಡೋದು, ಯಾವ ಫೋನ್ ಯೂಸ್ ಮಾಡಿದ್ರೆ ಸೇಫ್? ದ ಆನ್ಸರ್ ಈಸ್, ನೀವು ಯಾವುದೇ ಫೋನ್ ಯೂಸ್ ಮಾಡಿ, ಎಷ್ಟೇ ಲಕ್ಷ ಕೊಟ್ಟು ತಗೊಳ್ಳಿ, ನಿಮ್ಮ ಫೋನ್ನ ಹ್ಯಾಕರ್ಸ್ ಹ್ಯಾಕ್ ಮಾಡೇ ಮಾಡ್ತಾರೆ. ಪ್ರೊವೈಡೆಡ್ ನೀವು APK ಫೈಲ್ಸ್ನ ಡೌನ್ಲೋಡ್ ಮಾಡಿರಬೇಕು, ಇಲ್ಲ ಯಾವುದೋ ಗೊತ್ತಿರೋ ಲಿಂಕ್ನ ಕ್ಲಿಕ್ ಮಾಡಿರಬೇಕು, ಇಲ್ಲ ಥ್ರೂ ಕಾಲ್ OTP ಕೊಟ್ಟಿರಬೇಕು, ಇಲ್ಲ ಯಾವುದೋ ಒಂದು ಕೋಡ್ನ ಡಯಲ್ ಮಾಡಿರಬೇಕು. ಮುಂಚೆ ಎಲ್ಲ ಈ iOS ಫೋನ್ಸ್ ಡಿಫೆನ್ಸಿವ್ ಫೆನ್ಸ್ ಥರ ಇತ್ತು, ಯಾರೂ ಹ್ಯಾಕೇ ಮಾಡೋಕ್ಕಾಗ್ತಿರ್ಲಿಲ್ಲ. ತುಂಬ ಕಮ್ಮಿ ಆ ಒಂದು ಫೋನ್ಸ್ ಹ್ಯಾಕ್ ಆಗೋದು. ಬಟ್ ಈಗ ಕಾಲ ಬದಲಾಗಿದೆ, ಟೆಕ್ನಾಲಜಿ ಅಪ್ಗ್ರೇಡ್ ಆಗಿದೆ, ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಬಂದಿದೆ. ಮತ್ತು ಈ ಹ್ಯಾಕರ್ಸ್ಗಳು ಇನ್ನು ಹಳೆ ಕಾಲದಲ್ಲಿರ್ತಾರೆ, ಅವರು ಕೂಡ ಬದಲಾಗಿದ್ದಾರೆ, ಅವರು ಕೂಡ ಅಪ್ಗ್ರೇಡ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ. ಹೀಗೆ ಗೊತ್ತಿರೋರೊಬ್ಬರು ಬಂದರು ಐಫೋನ್ ತೊಗೊಂಡು, ನನ್ನ ಐಫೋನ್ ಹ್ಯಾಕ್ ಆಗೋಗ್ಬಿಟ್ಟಿದೆ ನೋಡಿ ಅಂತ. ಹೊಸ ಐಫೋನ್ ತೊಗೊಂಡು ಪ್ರಾಬ್ಲಿ ಒಂದು 2 ತಿಂಗಳಾಗಿತ್ತೇನೋ ಅಷ್ಟೇ. ನಾನು ಮುಂಚೆ ನಂಬಕ್ಕೆ ಹೋಗಲಿಲ್ಲ. ಏನು ಹೇಳ್ತಿದ್ದೀರಾ ಸರ್, ಐಫೋನ್ ಎಲ್ಲಾದರೂ ಹ್ಯಾಕ್ ಆಗೋದು ಉಂಟೆ? ಹೆಂಗಾಗ್ಬಿಡುತ್ತೆ? ಅಷ್ಟು ಲಕ್ಷ ಕೊಟ್ಟು ತೊಗೊಂಡಿರ್ತೀರಾ, ಅಷ್ಟು ಸೆಕ್ಯೂರಿಟಿ ಕೊಟ್ಟಿರಲ್ವ ಆ್ಯಪಲ್ ಅಂತ. ಅವ್ರು ಹೇಳಿದ್ರು, ನನಗೂ ನಂಬಕ್ಕಾಗ್ತಿಲ್ಲ ಸರ್, ಅದಕ್ಕೆ ನಿಮ್ಮ ಹತ್ರ ತೊಗೊಂಬಂದಿದ್ದೀನಿ, ಜಸ್ಟ್ ನೋಡಿ ಒಂದು ಸತಿ ಅಂತ ಆನ್ ಮಾಡಿದ್ರು ಫೋನ್ನ. ಆನ್ ಮಾಡಿ 1 ನಿಮಿಷ ಆಗಿರೋದು, ಫೋನ್ ಪಿನ್ನ ಅನ್ಲಾಕ್ ಮಾಡೋಕ್ಕೆ ಯಾರೋ ಟ್ರೈ ಮಾಡ್ತಿದ್ದಾರೆ. ದಟ್ ಮೀನ್ಸ್ ಟು ಸೇ someone is trying to access his phone. I was shocked and I was thrilled. ಐಫೋನ್ ಕೂಡ ಹ್ಯಾಕ್ ಆಗುತ್ತಾ ಅಂತ ಅವತ್ತೇ ಗೊತ್ತಾಗಿದ್ದು ನನಗೂ. ನಾನು ಕೇಳಿದೆ, ಯಾವ APK ಇನ್ಸ್ಟಾಲ್ ಮಾಡಿದ್ರಾ ಅಂತ. ಐಫೋನಲ್ಲಿ APK ಸರ ಸಪೋರ್ಟೇ ಮಾಡಲ್ಲ, ಸೊ ಆಬ್ವಿಯಸ್ಲಿ ಇನ್ಸ್ಟಾಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ಮತ್ತು OTP ಏನಾದರೂ ಕೊಟ್ರಾ? OTP ಇಲ್ವಲ್ಲ, ಕೊಟ್ಟಿಲ್ಲ ಅಂದರು. ಲಿಂಕ್ ಏನಾದರೂ ಕ್ಲಿಕ್ ಮಾಡಿದ್ರಾ? ಇಲ್ಲ. ಕೋಡ್ ಏನಾದರೂ ಡಯಲ್ ಮಾಡಿದ್ರಾ? ಇಲ್ಲ. ಮತ್ತು ಹೆಂಗೆ? APK ಆಗೋದಿಲ್ಲ ಬಿಟ್ಬಿಡಿ, ಈ 3ರಲ್ಲಿ ಯಾವುದಾದ್ರೂ ಒಂದು ಮಾಡಿರ್ತಾರೆ, ಅವ್ರು ಮರ್ತೋಗಿರ್ತಾರೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಯಾವುದಾದ್ರೂ ಒಂದು ಲೂಪ್ ಹೋಲ್ಸ್ ಕೊಟ್ಟರೆ ಮಾತ್ರ ಅವ್ರು ನಿಮ್ಮ ಫೋನ್ನ ಆ್ಯಕ್ಸಸ್ ಮಾಡೋಕ್ಕಾಗೋದು, ಅಂದರೆ ಹ್ಯಾಕ್ ಮಾಡೋಕ್ಕಾಗೋದು. ಅಲ್ಲಿವರೆಗೂ ಆಗೋದಿಲ್ಲ. ನಮ್ಮ ದೇಶದಲ್ಲಿ ದಿನಕ್ಕೆ ಅದೆಷ್ಟೋ ಜನರ ಕಾಸು ದೋಚ್ತಿದ್ದಾರೆ, ಎಷ್ಟೋ ಜನರ ಕಾಸನ್ನ ಲೂಟಿ ಮಾಡ್ತಿದ್ದಾರೆ. ಈ ವಿಡಿಯೋ ನೋಡಿದ್ಮೇಲೆ ಜನರು ತುಂಬ ಅಂದರೆ ತುಂಬ ಹುಷಾರಾಗಬೇಕು, ತುಂಬ ಅಂದರೆ ತುಂಬ ಎಚ್ಚೆತ್ಕೋಬೇಕು. ಇವ್ರಿಗೆ ಡೇಟಾ ಎಲ್ಲ ಎಲ್ಲಿ ಸಿಗ್ತಿದೆ? ಸೂಪರ್ ಮಾರ್ಕೆಟ್ಗೆ ಹೋಗ್ತೀರಾ, ಶಾಪಿಂಗ್ ಎಲ್ಲ ಮಾಡ್ತೀರಾ, ಕೊನೆಗೆ ಬಿಲ್ಲಿಂಗ್ ಕೌಂಟ್ರಿಗೆ ಹೋಗ್ತೀರಾ ಬಿಲ್ ಮಾಡ್ಸೋಕ್ಕೆ. ಇಲ್ಲ ಇರೋದು ಆ್ಯಕ್ಚುಯಲ್ ಪಾಯಿಂಟ್. ಪ್ರಾಡಕ್ಟ್ಸ್ನೆಲ್ಲ ಸ್ಕ್ಯಾನ್ ಮಾಡ್ತಾರೆ. ಮೋಡ್ ಆಫ್ ಪೇಮೆಂಟ್ ಕ್ಯಾಶಾ, ಕಾರ್ಡಾ, UPI? ನೀವು ಹೇಳ್ತಾರೆ UPI. ಸರ್ ಮೊಬೈಲ್ ನಂಬರ್ ಹೇಳಿ, ಬಿಲ್ ಮಾಡಬೇಕು. ತಗೊಳ್ಳಿ ಮೊಬೈಲ್ ನಂಬರ್ 9845012345. ಸ್ಟೈಲಾಗಿ ನಂಬರ್ ಕೊಟ್ಬಿಟ್ರಿ, ಅವರು ಸ್ಟೈಲಾಗಿ ಬಿಲ್ ಮಾಡಿ ಕೊಟ್ಬಿಟ್ರು. ಆ ಮೊಬೈಲ್ ನಂಬರಿಂದ ನೀವು ಎಷ್ಟು ಸತಿ ಆ ಸೂಪರ್ ಮಾರ್ಕೆಟ್ಗೆ ಹೋಗ್ತಿದ್ದೀರಾ ಅಂತ ಗೊತ್ತಾಗುತ್ತೆ. ತುಂಬ ಸತಿ ಹೋಗ್ತಿದ್ರೆ ಎಷ್ಟೋ ಪರ್ಸೆಂಟಲ್ಲಿ ಡಿಸ್ಕೌಂಟ್ಸ್ ಕೊಡ್ತಾರೆ ನಮಗೆ, 1% ಇಲ್ಲ 2% ಡಿಸ್ಕೌಂಟ್. ಅಂದರೆ ಒಂದು 4000-5000 ಬಿಲ್ ಮಾಡಿದ್ರೆ ಒಂದು ₹30-40 ಕಮ್ಮಿ ಮಾಡ್ತಾರೆ. ಆ ಡೇಟಾ ಫ್ರಂಟ್ ಎಂಡ್ ಡಿಪಾರ್ಟ್ಮೆಂಟಲ್ಲಿ ಸೇವ್ ಆಗಿದೆ, ಆ್ಯಂಡ್ ಸೇವ್ ಆಗಿರೋ ಡೇಟಾ ಅದೇ ಕಂಪ್ನಿ ಬ್ಯಾಕ್ ಎಂಡ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಆ ಬ್ಯಾಕ್ ಎಂಡ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ? ನಿಮ್ಮ ಡೇಟಾನೆಲ್ಲ ಸೇವ್ ಮಾಡ್ಕೊತಾರೆ. ಸೇವ್ ಮಾಡ್ಕೊಂಡು ಏನು ಮಾಡ್ತಾರೆ? ನಿಮಗೊಂದಿಷ್ಟು ಆಫರ್ಸ್ ಕಳಿಸ್ತಾರೆ. ಎವ್ರಿ ಮಂತ್ ಇಲ್ಲ ಎವ್ರಿ ವೀಕ್ ವಿ ಹ್ಯಾವ್ ಎಕ್ಸೈಟಿಂಗ್ ಆಫರ್ಸ್ ಫಾರ್ ಯು, buy 2 get 1 free, kindly visit our store ಅಂತ. ಆ್ಯಂಡ್ ಸೇಮ್ ಡೇಟಾ ಏನಾಗುತ್ತೆ, ಬೇರೆಯವ್ರಿಗೆ ಮಾರಾಟ ಆಗುತ್ತೆ ಒಂದಿಷ್ಟು ಅಮೌಂಟ್ಗೆ. ಬರೀ ನಿಮ್ಮ ಕಂಪ್ನಿಲೇ ಆಫರ್ಸ್ ಕಳಿಸಿದ್ರೆ ಹೆಂಗೆ? ನಮ್ಮ ಕಂಪ್ನಿಗೂ ಕೊಡಿ ಒಂದು ಸ್ವಲ್ಪ, ನಾವು ಒಂದು ಸ್ವಲ್ಪ ಕಾಸು ಕೊಡ್ತೀರಿ. ತಗೊಳ್ಳಿ ಮತ್ತು ಡೇಟಾ, ಕೊಡಿ ಮತ್ತು ಕಾಸು. ಇದನ್ನೇ ಅನ್ನೋದು ಡೇಟಾ ಕಾಂಪ್ರಮೈಸ್.
ಪ್ರತಿನಿತ್ಯ ನಿಮಗೆ ಟೆಲಿಮಾರ್ಕೆಟಿಂಗ್ ಕಾಲ್ಸ್ ಬರುತ್ತಲ್ಲ, ಮಾರ್ಕೆಟಿಂಗ್ ಕಾಲ್ಸ್. ಅದು ಬೇಕಾ, ಇದು ಬೇಕಾ, ಡೇಟಾ ಎಲ್ಲಿಂದ ಸಿಗ್ತಿದೆ? ಈ ಥರ ಮಾಡ್ತಿರೋದಕ್ಕೆ ಡೇಟಾ ಸಿಗ್ತಿರೋದು. ಇದಕ್ಕೆ ಕೊನೆಯೇ ಇಲ್ವಾ? ಖಂಡಿತ ಇಲ್ಲ. ಎಲ್ಲಿವರೆಗೂ ಟೆಕ್ನಾಲಜಿ ಮುಂದುವರಿತಾನೆ ಇರುತ್ತೋ ಅಲ್ಲಿವರೆಗೂ ಈ ಫ್ರಾಡ್ ಆ್ಯಕ್ಟಿವಿಟೀಸ್ ನಡೀತಾನೆ ಇರುತ್ತೆ. ಆನ್ಲೈನಲ್ಲಿ ಕಾಸು ಹೋದ್ರೆ ಏನಂತೆ, ಸೈಬರ್ ಕ್ರೈಮ್ ಆಫೀಸ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಕೊಟ್ಬಿಡ್ತಾರೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು, ದೊಡ್ಡ ತಪ್ಪು. ಈ ಹ್ಯಾಕರ್ಸ್ಗಳು ಕಾಸನ್ನ ಲೂಟಿ ಮಾಡಿದ ಮೇಲೆ ಅವ್ರ ಅಕೌಂಟಲ್ಲೇ ಇಟ್ಕೊಳ್ಳಲ್ಲ, ಸಾವಿರಾರು ಅಕೌಂಟ್ಗೆ ಹಂಚಿಕೆ ಮಾಡಿಬಿಡ್ತಾರೆ. ಸಮ್ಟೈಮ್ಸ್ 1000 ಇಲ್ಲ 2000 ಕಾಮನ್ ಮ್ಯಾನ್ ಅಕೌಂಟ್ಗೂ ಬರೋ ಚಾನ್ಸಸ್ ಇರುತ್ತೆ, ಜಸ್ಟ್ ಟು ಕನ್ಫ್ಯೂಸ್ ಪೊಲೀಸ್. ನೀವೇನು ಅಂದ್ಕೊತೀರಾ, ಯಾವುದೋ 1000 2000 ಬಂದುಬಿಟ್ಟಿದೆ, ಯಾರೋ ಗೊತ್ತಿಲ್ಲದೆ ಅಕೌಂಟಿಗೆ ಹಾಕ್ಬಿಟ್ಟಿದ್ದಾರೆ ಅಂತ ಯೂಟಿಲೈಸ್ ಮಾಡಿಬಿಡ್ತೀರ. ಮುಂದೊಂದು ದಿನ ಏನಾಗುತ್ತೆ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡ್ತಾರೆ. ಬ್ಯಾಂಕಲ್ಲಿ ಹೋಗಿ ಕೇಳಿದ್ದಕ್ಕೆ ಏನಂತಾರೆ, ಪೊಲೀಸವ್ರು ಫ್ರೀಸ್ ಮಾಡಿದ್ದಾರೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಈ ಥರ ಆನ್ಲೈನ್ ಸ್ಕ್ಯಾಮಲ್ಲಿ ಇನ್ವಾಲ್ವ್ ಆಗಿದೆ ಅಂತ. ಅಲ್ಲ, ಪೊಲೀಸವ್ರನ್ನ ಹ್ಯಾಕರ್ಸ್ನ ಹಿಡೀರಪ್ಪ ಅಂದರೆ ಇಲ್ಲಿ ಕಾಮನ್ ಮ್ಯಾನ್ನ ಹಿಡ್ಕೊಂಡು ಕೂತವ್ರೆ. ನಿಮ್ಮ ಹುಷಾರಲ್ಲಿ ನೀವಿರಿ ಅಷ್ಟೇ. ಇದನ್ನು ತಡೆಗಟ್ಟಕ್ಕೆ ಕೆಲವು ಟೆಲಿಕಾಮ್ ಆಪ್ರೇಟರ್ಸ್ ಏನು ಮಾಡಿದ್ದಾರೆ ಅಂದರೆ ಸ್ಪ್ಯಾಮ್ ಪ್ರೊಟೆಕ್ಷನ್ ಅನ್ನೋ ಒಂದು AI ಫೀಚರ್ ಹೊಂದಿರುವ ಟೆಕ್ನಾಲಜಿ ತಂದಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಸ್ಪ್ಯಾಮ್ ಕಾಲ್ಸ್ ಬ್ಲಾಕ್ ಆಗುತ್ತೆ. ಸ್ಪ್ಯಾಮ್ ಡಿಟೆಕ್ಟೆಡ್, ಕೈಂಡ್ಲಿ ಡೋಂಟ್ ಪಿಕ್ ದ ಕಾಲ್, ಎಚ್ಚರಿಕೆ, ಈ ಕರೆಗೆ ಉತ್ತರಿಸಬೇಡಿ ಅನ್ನೋ ಒಂದು ಇಂಟಿಮೇಷನ್ ಬರುತ್ತೆ. ಆ್ಯಂಡ್ ಮೋರ್ ಓವರ್, ಯಾವುದೇ ಹಾರ್ಮ್ಫುಲ್ ಲಿಂಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೂ ದಿಸ್ ಸೈಟ್ ಕಾಂಟ್ ಬಿ ಓಪನ್ಡ್, ಕೈಂಡ್ಲಿ ಕಾಂಟ್ಯಾಕ್ಟ್ ಯುವರ್ ಟೆಲಿಕಾಮ್ ಆಪರೇಟರ್ ಫಾರ್ ಫರ್ದರ್ ಅಸಿಸ್ಟೆನ್ಸ್ ಅಂತ ಒಂದು ಮೆಸೇಜ್ ಬರುತ್ತೆ. ವೆರಿ ಗುಡ್ ಇನಿಷಿಯೇಟಿವ್ ಬೈ ಟೆಲಿಕಾಮ್ ಆಪರೇಟರ್ಸ್ ಕಾಲ್ಡ್ ಆಸ್ CNAP, ಕಾಲಿಂಗ್ ನೇಮ್ ಪ್ರೆಸೆಂಟೇಷನ್ ಅಂತ. ಏನಿದು CNAP? ಯಾವುದೋ ಒಂದು ಅನ್ನೋನ್ ನಂಬರಿಂದ ಕಾಲ್ ಬರುತ್ತೆ. ಯಾರು ಕಾಲ್ ಮಾಡ್ತಿರೋದು ಅಂತ ತಿಳ್ಕೊಳ್ಳೋಕ್ಕೆ ನೀವೇನು ಮಾಡ್ತಿದ್ರಿ, ಇಷ್ಟು ದಿನ ಟ್ರೂ ಕಾಲರ್ ಅಪ್ಲಿಕೇಶನ್ಗೆ ಹೋಗಿ ನಂಬರ್ ಹಾಕಿ ಹುಡುಕ್ತಿದ್ರಿ ಯಾರು ಕಾಲ್ ಮಾಡಿರೋದು ಅಂತ. ಅಲ್ಲಿ ಹೆಸರು ಡಿಸ್ಪ್ಲೇ ಆಗೋದು. ಬಟ್ ನಾವು ಅದರ ಅವಶ್ಯಕತೆ ಇರೋದಿಲ್ಲ, ಸ್ಟ್ರೈಟ್ ಅವೇ ನಿಮ್ಮ ಫೋನಲ್ಲೇ ಡಿಸ್ಪ್ಲೇ ಆಗುತ್ತೆ ಯಾರು ಕಾಲ್ ಮಾಡ್ತಿದ್ದಾರೆ ಅಂತ. ಬಟ್ ಸ್ಟಿಲ್ ಐ ಅರ್ಜ್ ಯು ಆಲ್ ಟು ಬಿ ಸೇಫ್ ಫಾರ್ ಯೋರ್ ಸೆಲ್ಫ್, ಥೋ ವಿ ಹ್ಯಾವ್ ದೀಸ್ ಮೆನಿ ಟೆಕ್ನಾಲಜೀಸ್. ಇದನ್ನು ಹೇಗೆ ತಡೆಗಟ್ಟೋದು? ಫೋನ್ ಹ್ಯಾಕ್ ಆಗದೆ ಇರೋಕ್ಕೆ ಏನು ಮಾಡಬೇಕು, ಏನು ಮಾಡಬಾರ್ದು? ಒಂದು ವೇಳೆ ಫೋನ್ ಹ್ಯಾಕ್ ಆಗೋಯ್ತು, ಇಮಿಡಿಯೇಟಾಗಿ ಯಾವ ಥರ ರಿಯಾಕ್ಟ್ ಮಾಡಬೇಕು? ಬ್ಯಾಂಕಲ್ಲಿರೋ ಕಾಸು, ಫೋನಲ್ಲಿರೋ ಡೇಟಾ ಎರಡೂ ಸೇಫ್ ಆಗಿರಬೇಕು ಅಂದರೆ ಏನು ಮಾಡಬೇಕು? ನೋಡ್ತಾ ಹೋಗೋಣ, 1 by 1. As I told you before, don't install unknown APK files. ನಾನು ಮುಂಚೆನೇ ಹೇಳಿದ್ದೀನಿ, ಮತ್ತೊಂದು ಸತಿ ಹೇಳ್ತೀನಿ, ಅನ್ನೋನ್ APK ಫೈಲ್ಸ್ನ ಯಾವುದೇ ಕಾರಣಕ್ಕೂ ಇನ್ಸ್ಟಾಲ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಫ್ರೆಂಡ್ ಕಳಿಸಿದ್ರು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಳಿಸಿದ್ರು, ಯಾರೇ ಕಳಿಸಿದ್ರು, ನಾಟ್ ಈವನ್ ಫಾರ್ ಕ್ಯೂರಿಯಾಸಿಟಿ, ಡೋಂಟ್ ಇನ್ಸ್ಟಾಲ್ ಅನ್ನೋನ್ APK ಫೈಲ್ಸ್. ಈ ಥರ APK ಫೈಲ್ಸ್ನ ಗೊತ್ತಿರೋರು ಯಾರು ಕಳಿಸಲ್ಲ. ಒಂದು ವೇಳೆ ಗೊತ್ತಿರೋ ನಿಮ್ಮ ಫ್ರೆಂಡ್ ನಂಬರಿಂದ ಬಂದರೆ ಇಟ್ ಈಸ್ 100% ಕನ್ಫರ್ಮ್ ಆ್ಯಂಡ್ ಇಟ್ಸ್ ಆಲ್ಸೋ ಅಂಡರ್ಸ್ಟುಡ್ ನಿಮ್ಮ ಫ್ರೆಂಡ್ ನಂಬರ್ ಹ್ಯಾಕ್ ಆಗೋಗಿದೆ. ಆ್ಯಂಡ್ ಹ್ಯಾಕರ್ ಇಸ್ ಯೂಸಿಂಗ್ ಯುವರ್ ಫ್ರೆಂಡ್ಸ್ ನಂಬರ್ ಟು ಹ್ಯಾಕ್ ಆಲ್ ಇಸ್ ಕಾಂಟ್ಯಾಕ್ಟ್ಸ್. ನಿಮ್ಮ ನಂಬರ್ ನಿಮ್ಮ ಫ್ರೆಂಡ್ ಹತ್ರ ಸೇವ್ ಆಗಿದ್ದರಿಂದ ನಿಮಗೂ ವಾಟ್ಸಪ್ಪಲ್ಲಿ ಈ ಒಂದು APK ಫೈಲ್ ಬಂದಿದೆ. ನೆವರ್ ಕ್ಲಿಕ್ ಆನ್ ಎನಿ ಲಿಂಕ್ಸ್ ವೆದರ್ ಇಟ್ ಈಸ್ ಅಫಿಷಿಯಲ್ ಆರ್ ಅನ್ಅಫಿಷಿಯಲ್. ನೀವು ಕೇಳ್ಬೋದು, ಯಾಕೆ ಅಫಿಷಿಯಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೋದಲ್ವಾ, ಏನಾಗುತ್ತೆ ಅಂತ. ನಾನು ಹೇಳ್ತೀನಿ ಬೇಡ ಅಂತ. ಕೇಳಿ ಮತ್ತೆ ಯಾಕೆ ಅಂತ. ಅಫಿಷಿಯಲ್ ಲಿಂಕ್ ಕ್ಲಿಕ್ ಮಾಡಬಾರ್ದು. ಯಾಕೆ ಮಾಡಬಾರ್ದು? ನೀವು ಡೈಲಿ ಬ್ಯುಸಿ ಇರ್ತೀರಾ. ಆ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ನಿಮಗೊಂದು ಲಿಂಕ್ ಬರುತ್ತೆ. ಆ ಲಿಂಕ್ ಅಫಿಷಿಯಲ್ಲ ಅಥವಾ ಅನ್ಅಫಿಷಿಯಲ್ ಅಂತ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಅಫಿಷಿಯಲ್ ಥರನೇ ಕಾಣಿಸ್ತು, ಕ್ಲಿಕ್ ಮಾಡಿದೆ ನೋಡೋಣ ಅಂತ ನೋಡಿದ್ರೆ ಹಿಂಗಾಯ್ತು ಅಂತ ಪಶ್ಚಾತ್ತಾಪ ಪಡೋದು ಬೇಡ. ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಡು ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್? ಕಮೆಂಟ್ ಮಾಡಿ ತಿಳಿಸ್ಕೊಡ್ತೇನೆ. ನೆವರ್ ಶೇರ್ OTPs ಥ್ರೂ ಫೋನ್.
ಅಯ್ಯೋ ಮತ್ತೆ ಅದೇ ಸ್ಟೋರಿನಾ? ಯಾವುದೋ ಅನ್ನೋ ನಂಬರಿಂದ ಒಂದು ಕಾಲ್ ಬರುತ್ತೆ, ಈ ಥರ ಪ್ರಾಡಕ್ಟ್ ಬುಕ್ ಮಾಡಿದ್ದೀರಾ, ನಿಮ್ಮ ಮನೆ ಹತ್ರ ಇದ್ದೀವಿ, ಮೋಡ್ ಆಫ್ ಪೇಮೆಂಟ್ ಕ್ಯಾಶಾ UPI ಮಾಡ್ತೀರಾ ಅಂತ. ನೀವು ಹೇಳ್ತೀರಾ ನಾವು ಯಾವುದು ಪ್ರಾಡಕ್ಟ್ ಬುಕ್ ಮಾಡಿಲ್ಲ, ನಮಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಇಲ್ಲ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಹೆಸರೆಲ್ಲ ತೋರಿಸ್ತಿದೆ, ನೀವು ಪೇ ಮಾಡಲೇಬೇಕು, ನಿಮ್ಮ ಮನೆ ಹತ್ರನೇ ಇದ್ದೀವಿ ಅಂತ. ಅದಕ್ಕೆ ನೀವು ಸ್ವಲ್ಪ ಎರಡು ಜೋರಾಗಿ ಮಾತಾಡಿದ್ಮೇಲೆ ಅವ್ರು ದಾರಿಗೆ ಬರ್ತಾರೆ. ಮೋಸ್ಟ್ಲಿ ರಾಂಗಾಗಿ ಬಂದಿರಬೇಕು ಪಾರ್ಸಲ್ಲು, ಕ್ಯಾನ್ಸಲ್ ಮಾಡ್ತೀನಿ, OTP ಕೊಟ್ಬಿಡಿ ಅಂತ. ಆಗ ನೀವು ಇಮಿಡಿಯೇಟಾಗಿ ಮೆಸೇಜಸ್ ಓಪನ್ ಮಾಡಿ OTPನ ಹಂಗೆ ಕೊಡಬೇಕಾ ಕೊಡಬಾರ್ದಾ? ಕರೆಕ್ಟ್, ಕೊಡಕ್ಕೆ ಹೋಗಬಾರ್ದು. ಆ ಎಕ್ಸಿಕ್ಯೂಟಿವ್ಗೆ ಸ್ಟ್ರೈಟಾಗಿ ಹೇಳಿ ಯಾವುದೇ ಥರದ OTP ಕೊಡಲ್ಲ, ಹಂಗೆ ಕ್ಯಾನ್ಸಲ್ ಮಾಡ್ಕೊಂಡು ಹಂಗೆ ಹೋಗು ಅಂತ. ಇನ್ಫ್ಯಾಕ್ಟ್ ಯಾರು ಮನೆ ಹತ್ರ ಬಂದೇ ಇರಲ್ಲ, ಸುಮ್ಮನೆ ನಿಮಗೆ ಟ್ರ್ಯಾಕ್ ಮಾಡೋಕ್ಕೆ ಹೇಳೋ ಒಂದು ಡೈಲಾಗ್ಗಳವೆಲ್ಲ. ನೆವರ್ ಎಂಟರ್ ಕೋಡ್ಸ್ ಆನ್ ಕಾಲ್. ಕಾಲ್ ಬರುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕಾಲ್ ಮಾಡ್ತಿರೋದು. ಇದು ಅಷ್ಟೇ, ನಾನು ಆಲ್ರೆಡಿ ಚಾಪ್ಟರ್ 1ನಲ್ಲಿ ಹೇಳಿಬಿಟ್ಟಿದ್ದೇನೆ, ಮತ್ತೆ ಹೇಳ್ತೀನಿ. ಸಡನ್ನಾಗಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಂದು ಕಾಲ್ ಬರುತ್ತೆ. ಡಿಪಾರ್ಟ್ಮೆಂಟಿಂದ ಕಾಲ್ ಮಾಡ್ತಿರೋದು, ನಿಮ್ಮ ಬ್ಯಾಂಕ್ ಅಕೌಂಟ್ ಸಸ್ಪೆಕ್ಟ್ ಲಿಸ್ಟಲ್ಲಿದೆ, ಇಮ್ಮಿಡಿಯೇಟಾಗಿ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಬ್ಯಾಂಕ್ ಅಕೌಂಟ್ನ ಫ್ರೀಸ್ ಮಾಡ್ತೀವಿ, ನಿಮ್ಮ ಕಾಸನ್ನ ಸೀಸ್ ಮಾಡ್ತೀವಿ, ನಿಮ್ಮನ್ನು ಅರೆಸ್ಟ್ ಮಾಡಿ ಲೀಗಲ್ ಆ್ಯಕ್ಷನ್ಸ್ ತೊಗೊತೀವಿ. ನೀವು ಗಾಬರಿಯಿಂದ ಯಾವುದೇ ಥರ ಸ್ಕ್ಯಾಮ್ ಎಲ್ಲ ಯಾವುದೂ ಮಾಡಿಲ್ಲ, ನಾನು ವೆರಿಫಿಕೇಷನ್ ಮಾಡ್ಕೊಳ್ಳಿ ಸರ್, ಬೇಕಾದರೆ ಎಲ್ಲ ಕ್ಲಿಯರಾಗೇ ಇರುತ್ತೆ. ಓ ಹೌದಾ, ಹಾಗಾದರೆ ವಿಡಿಯೋ ಕಾಲ್ ಮಾಡ್ತೀನಿ, ರಿಸೀವ್ ಮಾಡಿ. ಒಂದು ವಿಡಿಯೋ ಕಾಲ್ ಬಂತು ನಿಮ್ಮ ನಂಬರ್ಗೆ. ಪಿಕ್ ಮಾಡಿದ್ರೆ ಎಲ್ಲ ಒಂದು 5-6 ಜನ ಪೊಲೀಸವ್ರು ಇರ್ತಾರೆ, ಡಬಲ್ ಸ್ಟಾರ್, ತ್ರಿಬಲ್ ಸ್ಟಾರ್, 5 ಸ್ಟಾರ್ ತಿನ್ಕೊಂಡು. ನೋಡಿದ ತಕ್ಷಣ ಒರಿಜಿನಲ್ ಡಿಕ್ಟೋ ಪೊಲೀಸೇ ಅನ್ಕೊತೀರ. ಹೇಳ್ತಾರೆ ಒಂದು ನಂಬರ್ ಕೊಡ್ತೀನಿ, ಕಾಲ್ ಮಾಡಿ ಅಂತ. ನೀವು ನಂಬರ್ಗೆ ಕಾಲ್ ಮಾಡ್ತೀರಾ. ಒಂದು ಕೋಡ್ ಹೇಳ್ತೀನಿ, ಡಯಲ್ ಮಾಡಿ, ಡಯಲ್ ಮಾಡ್ತೀರಾ. ಸರಿ, ಹಾಗಾದರೆ ಈ ಒಂದು ಅಕೌಂಟ್ ನಂಬರ್ ಕೊಡ್ತೀನಿ, ಈ ಒಂದು ಅಕೌಂಟ್ ನಂಬರ್ಗೆ ಇಲ್ಲ ಈ ಒಂದು QR ಕೋಡ್ಗೆ ಸ್ಕ್ಯಾನ್ ಮಾಡಿ ₹1 ಅಮೌಂಟ್ ಕಳಿಸಿ. ಟ್ರಾನ್ಸಾಕ್ಷನ್ ಸಕ್ಸಸ್ ಆಯಿತು ಅಂದರೆ ನಿಮ್ಮ ಅಕೌಂಟ್ ವೆರಿಫೈ ಆಗಿದೆ ಅಂತ. ನೀವು ₹1 ತಾನೇ, ಹೋದರೆ ಹೋಯ್ತು ಅಂತ ಪೇಮೆಂಟ್ ಮಾಡಿಬಿಡ್ತೀರ. ನೀವು ಕೋಡ್ ಡಯಲ್ ಮಾಡಿದ್ರಲ್ಲ, ಡಯಲ್ ಮಾಡಿದ ಕೂಡಲೇ ನಿಮ್ಮ ಫೋನ್ ಕ್ಲೋನ್ ಆಗಿಬಿಟ್ಟಿದೆ. ಈಗ ನೀವು UPI ಪಿನ್ನ ಎಂಟರ್ ಮಾಡಿ ಪೇಮೆಂಟ್ ಮಾಡಿದ ಕೂಡಲೇ UPI ಪಿನ್ ನೋಟ್ ಆಯಿತು, ವಾಟ್ಸಪ್ ವಿಡಿಯೋ ಕಾಲ್ ಡಿಸ್ಕನೆಕ್ಟ್ ಆಯಿತು, ಸೆಕೆಂಡ್ಸಲ್ಲಿ ನಿಮ್ಮ ಬ್ಯಾಂಕಲ್ಲಿದ್ದ ಅಷ್ಟು ಅಮೌಂಟು ಲೂಟಿ ಆಯಿತು. ಹುಷಾರಾಗಿರಿ, ಈ ಥರ ಸ್ಕ್ಯಾಮ್ಗೆ ಸಿಗಾಕೊಳ್ಳೋಕೆ ಹೋಗಬೇಡಿ. ನೀವು ಹುಷಾರಾಗಿರಬೇಕು, ನಿಮ್ಮ ಜೊತೆಲಿರೋರು ಹುಷಾರಾಗಿರಬೇಕು. ಈ ಕ್ಲೈಮ್ಯಾಕ್ಸ್ ಬಂದು ತುಂಬ ಇಂಪಾರ್ಟೆಂಟ್, ಗಮನ ಕೊಟ್ಟು ಕೇಳಿ. ಯಾರೋ ನಿಮಗೆ ಗೊತ್ತಿರೋರು APK ಫೈಲ್ ಕಳಿಸಿದ್ರು, ನೀವು ಗೊತ್ತಿಲ್ಲದೆ ಅದನ್ನು ಇನ್ಸ್ಟಾಲ್ ಮಾಡಿಬಿಟ್ರಿ. ಫಸ್ಟ್ ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ. ಹ್ಯಾಕರ್ಸ್ ಬಂದು ಫಸ್ಟ್ ನಿಮ್ಮ ವಾಟ್ಸಪ್ನ ಹ್ಯಾಕ್ ಮಾಡ್ತಾರೆ. ಹ್ಯಾಕ್ ಮಾಡಿದ್ಮೇಲೆ ವಾಟ್ಸಪ್ನ ಕಂಟ್ರೋಲ್ಗೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹ್ಯಾಕರ್ಸ್ಗಳು ನಿಮ್ಮ ವಾಟ್ಸಪ್ ನಂಬರಿಂದ ನಿಮ್ಮ ಕಾಂಟ್ಯಾಕ್ಟ್ಸ್ಗಳಿಗೆ ಈ ಒಂದು APK ಫೈಲ್ಸ್ನ ಕಳಿಸ್ತಾರೆ. ಆ್ಯಂಡ್ ಸಮ್ಟೈಮ್ಸ್ ಸ್ಟ್ರೇಂಜ್ ಮೆಸೇಜಸ್ನ ಕಳಿಸ್ತಾರೆ, ಕೈಂಡ್ಲಿ ಸೆಂಡ್ 30,000 50,000 ಅಂತ. ನಿಮ್ಮ ನಂಬರಿಂದ ಹೋಗಿದ್ದೆ ಅಂದಮೇಲೆ ಯಾರಾದರೂ ಗೊತ್ತಿರೋರು ಹಾಕ್ಬಿಡ್ಲಿ ನಿಮ್ಮ ಅಕೌಂಟಿಗೆ ಅಂತ. ಇದರಿಂದ ಏನಾಗುತ್ತೆ, ನಿಮ್ಮ ಕಾಂಟ್ಯಾಕ್ಟ್ಸ್ ಅವ್ರಿಗೂ ತೊಂದರೆ, ಅವ್ರ ನಂಬರ್ಗಳು ಕೂಡ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಒಂದು ವೇಳೆ ಆ ಒಂದು APK ಫೈಲ್ಸ್ನ ಇನ್ಸ್ಟಾಲ್ ಮಾಡಿದ್ರೆ. ಈ ಥರ ಮೆಸೇಜಸ್ ತುಂಬ ಮಲ್ಟಿಪಲ್ ಜನರಿಗೆ ಹೋದ್ಮೇಲೆ ಕೆಲವ್ರು ಏನು ಮಾಡ್ತಾರೆ, ಬ್ಲಾಕ್ ಆ್ಯಂಡ್ ರಿಪೋರ್ಟ್ ಮಾಡ್ತಾರೆ ವಾಟ್ಸಪ್ಪಲ್ಲಿ. ಇದರಿಂದ ಏನಾಗುತ್ತೆ, ಕೊನೆಗೆ ನಿಮ್ಮ ವಾಟ್ಸಪ್ ಬ್ಯಾನ್ ಆಗುತ್ತೆ. ಎಲ್ಲರೂ ಒಂದು ಕೆಲಸ ಮಾಡಿ, ವಾಟ್ಸಪ್ಪಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಎನೇಬಲ್ ಆಗಿದೆಯಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡಿ. ಎನೇಬಲ್ ಆಗಿತ್ತಂದರೆ ಬಿಟ್ಬಿಡಿ, ಎನೇಬಲ್ ಆಗಿಲ್ಲ ಅಂದರೆ ದಯವಿಟ್ಟು ಎನೇಬಲ್ ಮಾಡ್ಕೊಳ್ಳಿ. ಇದು ತುಂಬ ಯೂಸ್ಫುಲ್. ಯಾರಾದರೂ ನಿಮ್ಮ ವಾಟ್ಸಪ್ ನಂಬರಿಂದ ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ OTP ತೊಗೊಂಡು ಈ 2 ಸ್ಟೆಪ್ ವೆರಿಫಿಕೇಷನ್ ಬ್ಲಾಕ್ ಮಾಡುತ್ತೆ. ಆ 2 ಸ್ಟೆಪ್ ವೆರಿಫಿಕೇಷನ್ ಪಿನ್ ಗೊತ್ತಿಲ್ಲ ಅಂದರೆ ಲಾಗಿನ್ನೇ ಆಗೋದಿಲ್ಲ. ಸೊ ನಿಮಗೆ ಟೈಮ್ ಸಿಗುತ್ತೆ ರಿಯಾಕ್ಟ್ ಮಾಡೋಕ್ಕೆ. ಡೋಂಟ್ ಡೂ ಎನಿ UPI ಟ್ರಾನ್ಸಾಕ್ಷನ್ಸ್. UPI ಟ್ರಾನ್ಸಾಕ್ಷನ್ಸ್ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ UPI ಪೇಮೆಂಟ್ಸ್ ಇಲ್ಲ ಟ್ರಾನ್ಸಾಕ್ಷನ್ಸ್ ಏನಾದರೂ ಮಾಡಿದ್ರೆ UPI ಪಿನ್ ನೋಟ್ ಆಗುತ್ತೆ.
ಯು ಪಿ ಐ ಪಿನ್ ನೋಟ್ ಆಯಿತು ಅಂದರೆ ಇಮಿಡಿಯೇಟಾಗಿ ವಿತಿನ್ ಸೆಕೆಂಡ್ಸ್ ಎಲ್ಲ ಅಮೌಂಟು ಸ್ವೈಪ್ ಔಟ್ ಮಾಡ್ತಾರೆ. ಫ್ರೀಸ್ ಬ್ಯಾಂಕ್ ಅಕೌಂಟ್ಸ್. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬ್ಯಾಂಕಿಗೆ ಹೋಗಿ ಅಕೌಂಟ್ನ ಫ್ರೀಸ್ ಮಾಡಿಸಿ, ಅಕೌಂಟ್ನ ಬ್ಲಾಕ್ ಮಾಡಿಸಿ, ಯಾವುದೇ ಥರ ಟ್ರಾನ್ಸಾಕ್ಷನ್ಸ್ ಆಗದೇ ಇರೋ ಥರ ತಡೀರಿ. ಎಷ್ಟೋ ಜನರದ್ದು ಬ್ಯಾಂಕಿಗೆ ಹೋಗಿ ಇನ್ನೇನು ಬ್ಲಾಕ್ ಮಾಡಿಸ್ಬೇಕು ಆ ಒಂದು ಸೆಕೆಂಡ್ಸಲ್ಲಿ ಕಾಸನ್ನ ಹೊಡೆದಿದ್ದಾರೆ. ಎಷ್ಟೋ ಜನರದ್ದು ಬ್ಯಾಂಕ್ ಎಂಪ್ಲಾಯೀಸ್ ಮುಂದೆನೇ ಕಾಸನ್ನ ಟ್ರಾನ್ಸಾಕ್ಷನ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಟೇಕ್ ಡೂಪ್ಲಿಕೇಟ್ ಸಿಮ್ ಕಾರ್ಡ್, ಇನ್ ಅದರ್ ವರ್ಡ್ಸ್ ಸಿಮ್ ಸ್ವ್ಯಾಪ್ ಮಾಡಿಸಿ. ಈ ಸಿಮ್ ಸ್ವ್ಯಾಪ್ ಮಾಡಿಸೋದ್ರಿಂದ ಏನಾಗುತ್ತೆ ಅಂದರೆ, ಸಿಮ್ ಬೈ ಚಾನ್ಸ್ ಏನಾದರೂ ಕ್ಲೋನ್ ಆಗಿದ್ದರು ಇಲ್ಲ ಕಾಲ್ ಫಾರ್ವರ್ಡಿಂಗ್ ಎನೇಬಲ್ ಆಗಿದ್ರೂ ಅದು ರಿಮೂವ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಬೋನಸ್ ಪಾಯಿಂಟ್ ಏನು ಅಂದರೆ, ಸಿಮ್ ಸ್ವ್ಯಾಪ್ ಮಾಡಿಸಿ 24 ಗಂಟೆ ಇನ್ಕಮಿಂಗ್ ಮತ್ತು ಔಟ್ಗೋಯಿಂಗ್ ಮೆಸೇಜಸ್ ವರ್ಕ್ ಆಗಲ್ಲ. ಮೆಸೇಜೇ ಬಂದಿದೆ ಅಂದರೆ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದ ಆಗುತ್ತೆ. ಲಾಡ್ಜ್ ಎ ಕಂಪ್ಲೇಂಟ್ ಇನ್ ಸೈಬರ್ ಕ್ರೈಮ್ ಆಫೀಸ್. ಸೈಬರ್ ಕ್ರೈಮ್ ಆಫೀಸ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡಿ. ಏನು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಇಮಿಡಿಯೇಟಾಗಿ ಹ್ಯಾಕರ್ಸ್ನ ಹಿಡ್ಕೊಂಡು ಬರಲ್ಲ, ಜಸ್ಟ್ ಒಂದು ಫಾರ್ಮ್ಯಾಲಿಟಿ ಕೊಡಿ. ಬೈ ಚಾನ್ಸ್ ನಿಮ್ಮ ಫೋನ್ ಏನಾದರೂ ಮಿಸ್ಯೂಸ್ ಆಗಿ ಇಲ್ಲ ಫೋನ್ ನಂಬರಿಂದ ಏನಾದರೂ ಮಿಸ್ಯೂಸ್ ಆಗಿ ಮುಂದೊಂದು ದಿನ ಕಂಪ್ಲೇಂಟ್ ಏನಾದರೂ ಆದ್ರೂ ನಿಮ್ಮ ಹತ್ರ ಒಂದು ಕಂಪ್ಲೇಂಟ್ ಕಾಪಿ ಇರುತ್ತೆ. ಈ ಥರ ನನ್ನ ನಂಬರ್ ಹ್ಯಾಕ್ ಆಗಿತ್ತು, ಸೈಬರ್ ಕ್ರೈಮ್ ಆಫೀಸ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ. ಒಂದು ವೇಳೆ ಕಾಸು ಕಳುವಾಯಿತು, ವಿತಿನ್ 60 ಮಿನಿಟ್ಸ್ ಅಂದರೆ 1 ಅವರಲ್ಲಿ ನೀವು ಈ ಒಂದು ನಂಬರ್ಗೆ ಕಾಲ್ ಮಾಡಬೇಕು. 1930 ಇದು ಬಂದು ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರ್ ಆಗಿದೆ. ಆ್ಯಂಡ್ ಇನ್ನೊಂದೇನೆಂದರೆ, ವಿತಿನ್ 60 ಮಿನಿಟ್ಸ್ ಕಾಲ್ ಮಾಡಿದ್ರೆ ಅಮೌಂಟ್ ರಿಕವರಿ ಆಗೋ ಚಾನ್ಸಸ್ ಇದೆ ಅಂತ ಅಂತಾರೆ. ನಾರ್ತಲ್ಲಿ ಕುತ್ಕೊಂಡು ಸೌತಿಗೆ ಟಾರ್ಗೆಟ್ ಮಾಡ್ತಾರೆ. ಎಸ್, ನೀವು ಯಾವುದೇ ಕೇಸ್ ನೋಡಿ, ಕಾಸು ಕಳುವಾಗಿರೋ ಕೇಸ್ನ ತೆಗೆದ್ರೆ ಸೌತಲ್ಲಿ ಕಳುವಾಗಿರುತ್ತೆ ಆ್ಯಂಡ್ ಸೇಮ್ ಅಮೌಂಟ್ ಯಾವುದೋ ನಾರ್ತ್ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಕಾನ್ಸೆಪ್ಟ್ ಬಂದು ತುಂಬ ಸಿಂಪಲ್. ಸೌತಲ್ಲಿ ಕಳುವಾಗಿರೋ ಕಾಸು ನಾರ್ತ್ಗೆ ಹೋಗುತ್ತೆ ಆ್ಯಂಡ್ ಸೌತಲ್ಲಿ ಕಳುವಾಗಿರೋದ್ರಿಂದ ನಾವು ನಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತೀವಿ. ಒಂದು 3 ಅವರ್ ಬಿಟ್ಕೊಂಡು ಮೊದಲೇ ಪ್ಯಾನಿಕ್ ಆಗೋಗಿರ್ತೀವಿ. ಪೊಲೀಸವರು ಹೇಗಾಯಿತು, ಯಾವಾಗಾಯಿತು, ಹೆಂಗಾಯಿತು ಅಂತ ಕಂಪ್ಲೇಂಟ್ ತೊಗೊತಾರೆ. ನಾರ್ತ್ ಟೀಮಿಗೆ ಕಾಂಟ್ಯಾಕ್ಟ್ ಮಾಡೋಷ್ಟರಲ್ಲಿ ಕಳ್ಳ ಕೊಳ್ಳೆ ಹೊಡ್ಕೊಂಡು ಹೋಯ್ತಾ ಇರ್ತಾನೆ. ಕರ್ನಾಟಕದಲ್ಲಿ ಬೆಂಗಳೂರೇ ಹ್ಯಾಕರ್ಸ್ಗಳ ಟಾರ್ಗೆಟ್. ಹ್ಯಾಕರ್ಸ್ಗಳಿಗೂ ಗೊತ್ತು ಬೆಂಗಳೂರಲ್ಲಿ ಫುಲ್ ಕಾಸು ಅಂತ. ಏನಿಟ್ಟರೂ ವ್ಯಾಪಾರ ಆಗುತ್ತೆ. ಸ್ಟ್ರೀಟ್ ಫುಡ್ ಓಪನ್ ಮಾಡ್ತೀರಾ, ಕಾಸು. ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಓಪನ್ ಮಾಡ್ತೀರಾ, ಕಾಸು. ಗೇಮಿಂಗ್ ಹಬ್ ಓಪನ್ ಮಾಡ್ತೀರಾ, ಇಲ್ಲ ಪಬ್ ಓಪನ್ ಮಾಡ್ತೀರಾ. ಆನ್ಲೈನಲ್ಲೇ ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ ನಡೀತಿದೆ. ಯಾವುದಕ್ಕೂ ಮೋಸ ಮಾಡಿಲ್ಲ ನಮ್ಮ ಬೆಂಗಳೂರು. ನಾನೇ ಸ್ಕ್ರಿಪ್ಟ್ ಬರ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಕೂತಿದ್ರೆ ಈ ಒಂದು ಟಾಪಿಕ್ ಬಗ್ಗೆ, ಯಾವುದೋ ಗೊತ್ತಿರೋ ನಂಬರಿಂದ ನನ್ನ ನಂಬರ್ಗೆ ಬಂದ್ಬಿಡೋದ ಈ ಒಂದು APK ಫೈಲು. ನೋಡಿ, ಬ್ಯಾಂಕ್ ಆಫ್ ಇಂಡಿಯಾ ಅಂತ ರೆಡಿ ಮಾಡಿದ್ದಾರೆ APK ಫೈಲ್ನ. ಸೇಮ್ ಟು ಸೇಮ್ SBI ರಿವಾರ್ಡ್ಸ್ ಅಂತ ಇತ್ತಲ್ಲ, ಅದೇ ಥರ. ಅವ್ರ ಕಾಂಟ್ಯಾಕ್ಟ್ಸ್ ಎಷ್ಟಿದೆಯೋ ಅಷ್ಟು ಜನಕ್ಕೂ ಹೋಗಿರುತ್ತೆ ಈ ಒಂದು APK ಫೈಲ್. ಅದೆಷ್ಟು ಜನ ಕಾಸು ಕಳ್ಕೊಂಡಿರ್ತಾರೋ, ಅದೆಷ್ಟು ಜನರು ವಾಟ್ಸಪ್ ಬ್ಯಾನ್ ಆಗಿರುತ್ತೋ ನನಗೆ ಗೊತ್ತಿಲ್ಲ. ಇಮಿಡಿಯೇಟಾಗಿ ನಾನು ಏನು ಮಾಡಿದೆ ಅಂದರೆ, ವಾಟ್ಸಪ್ ಸೆಟ್ಟಿಂಗ್ಸಲ್ಲಿ ಬ್ಲಾಕ್ ಆ್ಯಂಡ್ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಬ್ಲಾಕ್ ಮಾಡಿದೆ. ನನಗೆ ಬೇರೆ ಆಪ್ಷನ್ ಇಲ್ಲ. ತುಂಬ ಜನಕ್ಕೆ ಮೆಸೇಜಸ್ ಹೋಗೋ ಚಾನ್ಸಸ್ ಇರುತ್ತೆ. ಒಂದು 10-15 ಜನ ಬ್ಲಾಕ್ ಮಾಡಿದ್ರೆ ವಾಟ್ಸಪ್ ಬ್ಯಾನ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ತುಂಬ ಟಾಪಿಕ್ಸ್ ಬರೋದಿದೆ. ಆ್ಯಂಡ್ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಪ್ರೀತ್. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಮ್ಯಾಸಿವ್ ಧನ್ಯವಾದಗಳು. ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜನರ ಕಾಸು ಯಾವುದೇ ಕಾರಣಕ್ಕೂ ಕಳುವಾಗಬಾರ್ದು. We are onboarding one of the biggest fraud in order to catch the hackers. No. Don't onboard him. He's even more worse than hackers.